Hello everyone, welcome to Biology Pathshala YouTube channel. I am Pavitra. So last ಈ ವಿಡಿಯೋನಲ್ಲಿ ಕಂಟಿನ್ಯೂಸ್ ಬ್ರೀಡ್ ಮತ್ತೆ ಸೀಸನಲ್ ಬ್ರೀಡರ್ಸ್ ಬಗ್ಗೆ ಹೇಳಿದ್ದೆ, ಓಕೆನಾ. ಅಂಡ್ ರಿಪ್ರೊಡಕ್ಷನ್ ಅಂತ ಅಂದ್ರೆ ಏನೇನು ಚೇಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬ್ರೀಫ್ ಆಗಿ ಹೇಳಿದ್ದೆ. ಸೊ ಅಲ್ಲಿ ಒಂದು ಹೇಳಿದ್ದೆ ನಾನು ನಿಮಗೆ, ಕಂಟಿನ್ಯೂಸ್ ಬ್ರೀಡರ್ಸ್ ಅಲ್ಲಿ ಪೌಲ್ಟ್ರಿ ಎಕ್ಸಾಂಪಲ್ ಕೊಟ್ಟಿದ್ದೆ, ಹೌದಲ್ವಾ. ಬರ್ಡ್ಸ್ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಕಂಟಿನ್ಯೂಸ್ ಬ್ರೀಡಿಂಗ್ಸ್ ಅಲ್ಲಿ. ಬಟ್ ಆಕ್ಚುಲ್ ನೋಡಕ್ ಹೋದ್ರೆ ವೈಲ್ಡ್ ಅಲ್ಲಿ ಅಂತ ನೋಡಿದ್ರೆ ನ್ಯಾಚುರಲ್ ಆಗಿ ಇರುವಂತ ಬರ್ಡ್ಸ್, ಫಾರ್ ಎಕ್ಸಾಂಪಲ್ ಎನಿ ಬರ್ಡ್ ಆಗಿರ್ಬೋದು, ಪೌಲ್ಟ್ರಿ ಇದೆಲ್ಲ ಆಗಿರ್ಬೋದು, ಅದು ಸೀಸನಲ್ಲೇ ಬ್ರೀಡ್ ಮಾಡೋದು. ಕಂಟಿನ್ಯೂಸ್ ಬ್ರೀಡರ್ಸ್ ಅಲ್ಲ, ಅದು ಥ್ರೂಔಟ್ ದ ಇಯರ್ ಬ್ರೀಡ್ ಮಾಡಲ್ಲ. ಆದ್ರೆ ಈ ಪೌಲ್ಟ್ರಿನಲ್ಲಿ ಏನಾಗುತ್ತೆ, ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಕ್ಯಾಪ್ಟಿವಿಟಲ್ ಇರುವಂತ ಕೋಳಿಗಳಾಗಿರ್ಬೋದು ಅಥವಾ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಆಗಿ ಹಾರ್ಮೋನ್ಸ್ ಇಂಡ್ಯೂಸ್ ಮಾಡಿ ಎಗ್ಸ್ ನ ಲೇ ಮಾಡಿಸ್ತಾರೆ. ಅದು ಮೊಟ್ಟೆ ಇಡೋ ಹಾಗೆ ಮಾಡ್ತಾರೆ. ಅದು ರೀಪ್ರೊಡಕ್ಷನ್ ಬರೋದಿಲ್ಲ. ಇದನ್ನ ಏನಂತ ಹೇಳ್ಬೋದು ಅಂತಂದ್ರೆ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಅನಿಮಲ್ಸ್ ಫಾರ್ ದ ಹ್ಯೂಮನ್ ವೆಲ್ಫೇರ್ ಅಂತ ಹೇಳ್ಬೋದು, ಓಕೆನಾ. ಹಾಗಾಗಿ ಅದು ಥ್ರೂಔಟ್ ದಿ ಇಯರ್ ಎಗ್ಲೇ ಮಾಡುತ್ತೆ. ಅಲ್ಲಿ ಎಗ್ಲೇ ಮಾಡ್ತಿರೋ ರೀಪ್ರೊಡಕ್ಷನ್ ಇಂಡಿಕೇಟ್ ಮಾಡ್ತಾ ಇಲ್ಲ. ಅದು ಆರ್ಟಿಫಿಷಿಯಲ್ ಆಗಿ ಕ್ಯಾಪ್ಟಿವಿಟಿನಲ್ಲಿ ಹ್ಯೂಮನ್ಸ್ ಮಾಡ್ತಾ ಇರೋದು, ಓಕೆನಾ. ಸೊ ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಅನಿಮಲ್ಸ್. ಸೊ ಇಲ್ಲಿ ಸೈಕ್ಲಿಕಲ್ ಚೇಂಜಸ್ ಇನ್ ಓವರೀಸ್ ಲೀಡ್ಸ್ ಟು ಮೆನ್ಸ್ಟ್ರಲ್ ಸೈಕಲ್ ಆರ್ ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ. ಏನ್ ಎರಡು ಹೇಳ್ತಾ ಇದೀವಿ. ಮೆನ್ಸ್ಟ್ರಲ್ ಸೈಕಲ್ ನೀವು ಕೇಳಿದೀರಾ, ಅಂದ್ರೆ ಏನು ಅಂತ ಗೊತ್ತು, ಎವ್ರಿ ಮಂತ್ ಚೇಂಜ್ ಆಗೋದದು. ಈಸ್ಟ್ರಸ್ ಸೈಕಲ್ ಅನ್ನೋದು ಹೊಸಾಲ್. ಸೊ ಯಾವ್ದ್ರಲ್ಲಿ ಈ ತರ ಚೇಂಜಸ್ ಆಗುತ್ತೆ, ಏನ್ ಚೇಂಜಸ್ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹಾರ್ಮೋನಸ್ ಚೇಂಜಸ್ ಆಗುತ್ತೆ. ಈ ಸೈಕ್ಲಿಕಲ್ ಚೇಂಜಸ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಹಾರ್ಮೋನ್. ಯಾವ್ದು ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್. ಇದು ವೇರಿಯೇಷನ್ ಆಗೋದ್ರಿಂದ ಸೈಕ್ಲಿಕಲ್ ಚೇಂಜಸ್ ಆಗುತ್ತೆ. ಪ್ರೈಮೇಟ್ಸ್ ಅಲ್ಲಿ ಅಂತಂದ್ರೆ ಹ್ಯೂಮನ್ಸ್, ಏಪ್ಸ್ ಇಂಥದ್ರಲ್ಲೆಲ್ಲ ನಾವು ಮೆನ್ಸ್ಟ್ರಲ್ ಸೈಕಲ್ ನೋಡ್ತೀವಿ. ನಾನ್ ಪ್ರೈಮೇಟ್ಸ್ ಅಲ್ಲಿ ಈಸ್ಟ್ರಸ್ ಸೈಕಲ್ ನ ನೋಡ್ತೀವಿ, ಓಕೆನಾ. ಯಾವ್ದು ನಾನ್ ಪ್ರೈಮೇಟ್ಸ್ ಅಂತಂದ್ರೆ ಈಗ ಪ್ರೈಮೇಟ್ಸ್ ಅಂತಂದ್ರೆ ಗೊತ್ತು, ಮಂಕೀಸು, ಏಪ್ಸು, ಹ್ಯೂಮನ್ಸು, ಇದೆಲ್ಲ ಯಾವ್ದಕ್ ಬರುತ್ತೆ, ಪ್ರೈಮೇಟ್ಸ್ ಬರುತ್ತೆ. ಇನ್ ನಾನ್ ಪ್ರೈಮೇಟ್ಸ್ ಅಲ್ಲಿ ಈಸ್ಟರ್ ಸೈಕಲ್, ಫಾರ್ ಎಕ್ಸಾಂಪಲ್ ಕ್ಯಾಟಲ್ಸ್ ಅಲ್ಲಿ ಕೌಸು, ಶೀಪ್ಸು, ರ್ಯಾಟ್ಸು, ಇದೆಲ್ಲ ನಾನ್ ಪ್ರೈಮೇಟ್ಸ್ ಬರುತ್ತೆ. ಇದು ಡೀಟೇಲ್ ಆಗಿ ಹೇಳೋಣ. ಸೊ ನೆಕ್ಸ್ಟ್ ರೀಪ್ರೊಡಕ್ಷನ್ ಟೈಪ್ಸ್ ಬರೋಣ, ಅಂದ್ರೆ ಫೇಸಸ್, ಏನೇನ್ ಫೇಸಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಟೋಟಲ್ ರೀಪ್ರೊಡಕ್ಷನ್, ಸೆಕ್ಷುಯಲ್ ರೀಪ್ರೊಡಕ್ಷನ್ ನಡೆಯೋದ್ನ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ ಕನ್ವೀನಿಯನ್ಸ್ಗೆ ನಾವು 3 ಡಿಸ್ಟಿಂಕ್ಟ್ ಸ್ಟೇಜಸ್ ಆಗಿ ಡಿವೈಡ್ ಮಾಡ್ಕೊಬಹುದು. ಕ್ಲೀನ್ ಆಗಿ ತಿಳ್ಕೊಳ್ಳಿ. ಟೋಟಲ್ ರೀಪ್ರೊಡಕ್ಷನ್, ಸೆಕ್ಷುಯಲ್ ರಿಪ್ರೊಡಕ್ಷನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ 3 ಮೇಜರ್ ಇವೆಂಟ್ ಆಗಿ ನಾವಿಲ್ಲಿ ಕ್ಲಾಸಿಫೈ ಮಾಡ್ಬೋದು. ಯಾವ್ದ್ಯಾವ್ದಪ್ಪ ಅಂತಂದ್ರೆ ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್. ಪ್ರೀ ಫರ್ಟಿಲೈಸೇಷನ್ ಹೆಸರೇ ಹೇಳ್ತಾ ಇದೆ. ಫರ್ಟಿಲೈಸೇಷನ್ ಅಂದ್ರೆ ಗೊತ್ತು ನಿಮ್ಗೆ, ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಈ ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ ಆಗೋಕ್ ಮುಂಚೆ ಏನೇನ್ ಕೆಲಸಗಳು ನಡೆಯುತ್ತಲ್ಲ, ಆ ಪ್ರಿಪರೇಷನ್ ಸ್ಟೇಜ್ ಇರುತ್ತಲ್ಲ, ಅದನ್ನ ಪ್ರೀ ಫರ್ಟಿಲೈಸೇಷನ್. ಪ್ರೀ ಅಂದ್ರೆ ಮುಂಚೆ, ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತೀವಿ. ಫರ್ಟಿಲೈಸೇಷನ್, ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಅಂದ್ರೆ ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ಮೇಲೆ ಏನೇನ್ ಅದು ನೆಕ್ಸ್ಟ್ ಎಂಬ್ರಿಯೋ ಆಗೋ ತನಕ ನಡೆಯುತ್ತಲ್ಲ, ಅದನ್ನ ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಓಕೆನಾ. ಅದೇ ಇಲ್ಲಿ ಡೆಫಿನೇಷನ್ ಅಲ್ಲಿ ಬರ್ದಿರೋದು. ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಮೀನ್ಸ್ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಪ್ರಿಯರ್ ಟು ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಅದ್ರಲ್ಲಿ ಮೇಜರ್ ಆಗಿ ಏನ್ ನಡೆಯುತ್ತೆ, ಅಲ್ಲಿ ವರ್ಡ್ಗಳು ಬಿಡಿ, ನೀವೇ ಅರ್ಥ ಮಾಡ್ಕೊಬೇಕು. ಇಲ್ಲಿ ಏನಾಗುತ್ತೆ ಫರ್ಟಿಲೈಸೇಷನ್ ಅಲ್ಲಿ, ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ಅದು ಫ್ಯೂಸ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ಏನಾಗ್ಬೇಕು, ಆ ಗ್ಯಾಮೆಟ್ಗಳು ಫಾರ್ಮ್ ಆಗ್ಬೇಕು. ಆ ಫಾರ್ಮ್ ಆಗಿದ್ ಗ್ಯಾಮೆಟ್ಟು, ಮೇಲ್ ಗ್ಯಾಮೆಟ್ ಮತ್ತೆ ಫೀಮೇಲ್ ಗ್ಯಾಮೆಟ್ ಒಂದಕ್ಕೊಂದು ಹತ್ರ ಬರ್ಬೇಕು. ಅವಾಗ ಏನಾಗುತ್ತೆ ಫರ್ಟಿಲೈಸೇಷನ್ ಅಂದ್ರೆ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ, ಹೌದಲ್ವಾ. ಸೊ ಅದನ್ನೇ ಏನಂತ ಹೇಳ್ತಾ ಇದೀವಿ, ಸಿಂಪಲ್ ಅಲ್ಲಿ ಏನ್ ಹೇಳ್ತಾ ಇದೀವಿ, ಗ್ಯಾಮೆಟ್ ಫಾರ್ಮ್ ಆಗ್ಬೇಕು. ಆ ಗ್ಯಾಮೆಟ್ ಫಾರ್ಮ್ ಆಗೋದನ್ನ ನಾವಿಲ್ಲಿ ಗ್ಯಾಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ಜೆನೆಸಿಸ್ ಜನರೇಟ್ ಆಗೋದು ಅಂತ ಅರ್ಥ ಮಾಡ್ಕೊಳ್ಳಿ. ಗ್ಯಾಮೆಟೋಜೆನೆಸಿಸ್, ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್. ಅಂಡ್ ಫಾರ್ಮ್ ಆಗಿದ್ ಗ್ಯಾಮೆಟ್ ಅಲ್ಲೆಲ್ಲ ಇದ್ಬಿಟ್ರೆ ಆಗೋಯ್ತಾ, ಅದೆಲ್ಲಿರುತ್ತೆ ಏನು ನೆಕ್ಸ್ಟ್ ಹೇಳ್ತೀನಿ ನಾನು, ನೆಕ್ಸ್ಟ್ ಕಾನ್ಸೆಪ್ಟ್ ಅದ್ ಬರುತ್ತೆ. ಅಲ್ಲೇ ಇದ್ರಾಗೋದಿಲ್ಲ, ಅದೇನಾಗ್ಬೇಕು, ಎಲ್ಲೋ ಇರೋ ಮೇಲ್ ಗ್ಯಾಮೆಟ್ಟು ಇನ್ನೆಲ್ಲೋ ಇರೋ ಫೀಮೇಲ್ ಗ್ಯಾಮೆಟ್ಟು ಎರಡು ಹತ್ರಕ್ಕೆ ಬರಬೇಕು, ಹತ್ರ ಬಂದು ಇರಬೇಕು.
ಅದನ್ನ ಏನಾಗುತ್ತೆ ಆಗ ಟ್ರಾನ್ಸ್ಫರ್ ಆಗ್ಬೇಕು, ಆ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗ್ಬೇಕು. ಬ್ರಿಂಗಿಂಗ್ ದ ಗ್ಯಾಮೆಟ್ಸ್ ಟುಗೆದರ್ ಫಾರ್ ಫ್ಯೂಷನ್ ಆಗೋದಕ್ಕೆ ಎರಡು ಹತ್ರ ಬರಬೇಕು. ಆಗ ಏನಾಗುತ್ತೆ, ನೆಕ್ಸ್ಟ್ ಫ್ಯೂಷನ್ ಆಗುತ್ತೆ, ಹೌದಲ್ವಾ? ಸೊ ಈಗ ನಾನು ಹೇಳಿದೆ ಈಗ ತಾನೆ, ಅದೇ ಡೆಫಿನೇಷನ್ ಇದೆ. ಇನ್ ಗ್ಯಾಮೆಟೋಜೆನಿಸ್ ಅಂದ್ರೆ ಪ್ರೋಸೆಸ್ ಆಫ್ ಗ್ಯಾಮೆಟ್ ಫಾರ್ಮೇಶನ್. ಎರಡು ತರ ಗ್ಯಾಮೆಟ್ ಇರುತ್ತೆ. ಯಾವುದು? ಆಬ್ವಿಯಸ್ಲಿ ಇಲ್ಲಿ ಏನಾಗ್ತದೆ, ಒಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಫೀಮೇಲ್ ಗ್ಯಾಮೆಟ್. ಈ ಗ್ಯಾಮೆಟ್ಸ್ ಅಲ್ಲೂ ಎರಡು ತರ ಹೇಳ್ಬೋದು. ಏನಾಗುತ್ತೆ, ಕೆಲವೊಂದು ಎಷ್ಟು ಐಡೆಂಟಿಕಲ್ ಆಗಿ ಮಾರ್ಫಾಲಜಿಕಲಿ ಎಷ್ಟೊಂದು ಸಿಮಿಲರ್ ಇರುತ್ತೆ ಗ್ಯಾಮೆಟ್ಸ್ ಅಂತಂದ್ರೆ, ಯಾವ್ದು ಮೇಲ್ ಗ್ಯಾಮೆಟ್ ಯಾವ್ದು ಫೀಮೇಲ್ ಗ್ಯಾಮೆಟ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಅಷ್ಟು ನೋಡಕ್ ಒಂದೇ ತರ ಇರುತ್ತೆ ಮಾರ್ಫಾಲಜಿಕಲಿ. ಅಂತಂದ್ರೆ ಆಚೆ ಗುಣಲಕ್ಷಣಗಳು, ಆಚೆ ನೋಡೋದಕ್ಕೆ ಹೇಗಿರುತ್ತೆ, ಆಕಾರ ಅದೆಲ್ಲ ಹೇಗಿರುತ್ತೆ ಅನ್ನೋದು. ಎಕ್ಸಾಂಪಲ್ ಯಾವ್ದ್ರಲ್ಲ ತರ ಇರುತ್ತೆ ಅಂದ್ರೆ ಆಲ್ಗೆನಲ್ಲಿ ಇರುತ್ತೆ ಅದರ. ಕೆಲವೊಂದು ಆಲ್ಗೆಯ ಗ್ಯಾಮೆಟ್ಸು ದೇ ಆರ್ ಸೋ ಸಿಮಿಲರ್ ದಟ್ ವಿ ಕಾಂಟ್ ಡಿಫ್ರೆನ್ಶಿಯೇಟ್ ದೆಮ್. ಮೇಲ್ ಗ್ಯಾಮೆಟ್ ಯಾವುದು ಫೀಮೇಲ್ ಗ್ಯಾಮೆಟ್ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ ಆಗದೆ ಇರೋಷ್ಟು ಸಿಮಿಲರ್ ಇರುತ್ತೆ. ಅಂತ ಗ್ಯಾಮೆಟ್ಸ್ ನಾವು ಐಸೋ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಐಸೋ ಸೇಮ್ ಒಂದೇ ತರ ಇರುವಂತ ಗ್ಯಾಮೆಟ್ಸ್. ಅಂಡ್ ಇನ್ನೊಂದು ಬರುತ್ತೆ, ವೆನ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಮಾರ್ಫಾಲಜಿಕಲಿ ಡಿಸ್ಟಿಂಕ್ಟ್. ಬೇರೆ ಬೇರೆ ತರ ಇರುತ್ತೆ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್, ಈಸಿಯಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಅದನ್ನ ಏನಂತ ಹೇಳ್ತೀವಿ, ಅನೈಸೋ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಐಸೋಗ್ಯಾಮೆಟ್ಸ್ ಅಂಡ್ ಅನೈಸೋಗ್ಯಾಮೆಟ್ಸ್. ಈಗ ಅನೈಸೋಗ್ಯಾಮೆಟ್ಸ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೋದಾ? ನಿಮಗೆ ಗೊತ್ತಿರುತ್ತೆ, ಸಿಂಪಲ್. ಹ್ಯೂಮನ್ಸ್ ಅಲ್ಲಿ ಮೇಲ್ ಗ್ಯಾಮೆಟ್ ಯಾವುದು? ಸ್ಪರ್ಮ್. ಫೀಮೇಲ್ ಗ್ಯಾಮೆಟ್ಸ್ ಯಾವುದು? ಎಗ್. ವೀರ್ಯಾಣು ಮತ್ತೆ ಅಂಡಾಣು. ಈ ವೀರ್ಯಾಣು ಹೇಗಿರುತ್ತೆ ಗೊತ್ತಿದೆ ನಿಮಗೆ? ಅದಕ್ಕೊಂದು ಹೀಗೆ ಒಂದು ಕಾಣಿಸ್ತದಲ್ಲ, ಹೀಗೆ ಒಂದು ತಲೆ ತರ ಹೀಗಿರುತ್ತೆ, ಹೀಗೆ ಬಾಲದ ತರ ಇರುತ್ತೆ. ಅಂಡ್ ಅಂಡಾಣು ಅಂತಂದ್ರೆ ಎಗ್ ಹೇಗಿರುತ್ತೆ, ಹೀಗೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಗೆ, ಓ ಮ್ಯಾಮ್ ಇದು ಸ್ಪರ್ಮ್, ಇದು ಎಗ್ ಅಂತ ಗೊತ್ತಾಗ್ಬಿಡುತ್ತೆ, ಹೌದಲ್ವಾ? ಅನೈಸೋ ಗ್ಯಾಮೆಟ್ಸ್ ಒಂದು ಮತ್ತೊಂದು ತರ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬರೋಣ, ಇನ್ನೊಂದು ಕಾನ್ಸೆಪ್ಟ್ ಏನ್ ಹೇಳ್ತೀವಿ ಅಂತ ಪೂರ್ತಿ ನಾವು ಇದೆಲ್ಲ ಒಂಥರ ಬೇಸಿದ್ದ ಹಾಗೆ ಮುಂದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಸೊ ನಾವ್ ಹೇಳಿದ್ದು, ಇನ್ ಪ್ಲಾಂಟ್ಸ್ ಫ್ಲವರ್ ಇಸ್ ಸೆಡ್ ಟು ಬಿ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಎ ಪ್ಲಾಂಟ್. ರಿಪ್ರೊಡಕ್ಟಿವ್ ಆರ್ಗನ್ ಯಾವುದು ಪ್ಲಾಂಟ್ ಅಲ್ಲಿ ಅಂತಂದ್ರೆ ಫ್ಲವರ್. ಅದು ಹೇಳಿದ್ನಲ್ಲ ನಿಮ್ಗೆ, ಒಂದು ಸೀಡ್, ಒಂದು ಕಾಳು ಜರ್ಮಿನೇಟ್ ಆಗಿ ಫ್ಲವರ್ ಬಿಡೋ ತನಕ ಪೀರಿಯಡ್ ಜುವಿನೈಲ್ ಫೇಸ್ ಅಂತ ಹೇಳ್ತೀವಿ. ಆ ಫ್ಲವರ್ ಬಿಟ್ಟ ತಕ್ಷಣ ರಿಪ್ರೊಡಕ್ಟಿವ್ ಫೇಸ್ ಬಂದಿದೆ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಪ್ಲಾಂಟ್ಸ್ ನಾವು ಎರಡು ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಈ ಗ್ಯಾಮೆಟ್ ಅಂತ ಹೇಳಿದ್ವಲ್ಲ, ಎಲ್ಲಿರುತ್ತೆ ಈ ಗ್ಯಾಮೆಟ್ಗಳು ಅನ್ನೋ ಆಧಾರದ ಮೇಲೆ, ಯಾವ್ದನ್ನೇ ಕ್ಲಾಸಿಫೈ ಮಾಡ್ಬೇಕಾದ್ರೂ ಯಾವ್ದು ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆ ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ಗಳು ಅಥವಾ ಆ ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎಲ್ಲಿರುತ್ತೆ ಪ್ಲಾಂಟ್ಸ್ ಅಲ್ಲಿ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಎರಡು ತರ ಕ್ಲಾಸಿಫಿಕೇಶನ್ ಮಾಡ್ಬೋದು. ಒಂದು ಯೂನಿಸೆಕ್ಷುಯಲ್ ಪ್ಲಾಂಟ್, ಇನ್ನೊಂದು ಬೈಸೆಕ್ಷುಯಲ್ ಪ್ಲಾಂಟ್. ಅದನ್ನೇ ಇನ್ನೂ ಒಂದ್ ವರ್ಡ್ ಇಂದ ಹೇಳ್ತೀವಿ, ಏನಂತಂದ್ರೆ ಹೆಟಿರೋಥಾಲಿಕ್, ಡಯೇಷಿಯಸ್, ಯೂನಿಸೆಕ್ಷುಯಲ್. ಎಲ್ಲ ಒಂದೇ ಅರ್ಥ ಕೊಡುತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ಇನ್ನೊಂದು ಬೈಸೆಕ್ಷುಯಲ್, ಹೋಮೋಥಾಲಿಕ್, ಮೊನೋಯಿಷಿಯಸ್. ಓಕೆನಾ? ಫಸ್ಟ್ ಯೂನಿಸೆಕ್ಷುಯಲ್ ಬರೋಣ. ಏನ್ ಯೂನಿಸೆಕ್ಷುಯಲ್? ಯೂನಿ ಅಂದ್ರೆ ಸಿಂಗಲ್. ಇಲ್ಲಿ ಏನ್ ಹೇಳುತ್ತೆ, ಐದರ್ ಮೇಲ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇಸ್ ಪ್ರೆಸೆಂಟ್. ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ, ಇಲ್ಲ ಅಂತಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ. ಒಂದು ಗಿಡ ನೋಡ್ತಾ ಇದ್ದೀರಾ ನೀವು ಅಂತಂದ್ರೆ ಅದು ಒಂದು ಗಂಡು ಗಿಡ ಆಗಿರ್ಬೇಕು, ಇಲ್ಲ ಹೆಣ್ ಗಿಡ ಆಗಿರ್ಬೇಕು. ಓಕೆನಾ? ಐದರ್ ಮೇಲ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇಸ್ ಪ್ರೆಸೆಂಟ್. ಓಕೆನಾ? ಎರಡೂ ಒಂದೇ ಗಿಡದಲ್ಲಿ ಇರೋದಿಲ್ಲ. ಮೇಲ್ ಯಾವುದು ಮೇಲ್ ಫ್ಲವರ್ಸ್ ಬಿಡುತ್ತಲ್ಲ ಅದನ್ನ ಸ್ಟಾಮಿನೇಟ್ ಅಂತ ಹೇಳ್ತೀವಿ. ಯಾವುದು ಫೀಮೇಲ್ ಫ್ಲವರ್ಸ್ ಬಿಡ್ತೀವಲ್ಲ ಅದನ್ನ ಪಿಸ್ಟಿಲೇಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪಪಾಯ, ವಾಟರ್ ಮೆಲನ್, ಡೇಟ್ ಪಾಮ್. ಪಪಾಯದಲ್ಲಿ ಮೇಲ್ ಫ್ಲವರ್ ಬಿಡೋದೇ ಬೇರೆ ಇರುತ್ತೆ, ಫೀಮೇಲ್ ಫ್ಲವರ್ ಬಿಡೋದೇ ಬೇರೆ ಇರುತ್ತೆ. ವಾಟರ್ ಮೆಲನ್ ಅಷ್ಟೇ, ಡೇಟ್ ಪಾಮ್ ಅಲ್ಲೂ ಅಷ್ಟೇ. ಅಂಡ್ ಈ ಸ್ವಲ್ಪ ಟರ್ಮಿನಾಲಜಿಸ್ ಬರೋಣ. ಯೂನಿಸೆಕ್ಷುಯಲ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಎನಿ ಒನ್ ಸೆಕ್ಸ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಹೆಟಿರೋಥಾಲಿಕ್, ಹೆಟಿರೋ ಅಂದ್ರೆ ಬೇರೆ ಬೇರೆ, ಥ್ಯಾಲ್ ಅಂದ್ರೆ ಬಾಡಿ ಅಂತ ಅರ್ಥ ಬರುತ್ತೆ, ಥ್ಯಾಲಿಕ್ ಬಾಡಿ. ಬೇರೆ ಬೇರೆ ಬಾಡಿಗಳಲ್ಲಿ ಮೇಲ್ ಮತ್ತೆ ಫೀಮೇಲ್ ಸೆಕ್ಷುಯಲ್ ಆರ್ಗನ್ಸ್ ಇರುತ್ತೆ. ಡಯೇಷಿಯಸ್, ಡೈ ಅಂತಂದ್ರೆ ಟು, ಎರಡು ಬೇರೆ ಇರುತ್ತೆ, ಬೇರೆ ಬೇರೆ
ಪ್ಲಾಂಟ್ಗಳಲ್ಲಿ ಇರುತ್ತೆ. ಒಂದೇ ಪ್ಲಾಂಟ್ ಅಲ್ಲಿ ಮೇಲ್ ಫ್ಲವರು ಫೀಮೇಲ್ ಫ್ಲವರು ಇರೋಲ್ಲ, ಅದನ್ನ ಯೂನಿಸೆಕ್ಷುಯಲ್ ಅಂತ ಹೇಳ್ತೀವಿ. ಬೈಸೆಕ್ಷುಯಲ್ ಅಂದ್ರೆ ಏನು? ಇದನ್ನ ಹೋಮೋಥಾಲಿಕ್ ಅಂತ ಕೂಡ ಹೇಳ್ತೀವಿ, ಹೆಟ್ರೋಥಾಲಿಕ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಬೈಸೆಕ್ಷುಯಲ್ ಅಂತಂದ್ರೆ ಬೋತ್ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಪ್ರೆಸೆಂಟ್ ಇನ್ ಇಟ್. ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಅದ್ರಲ್ಲೇ ಇರುತ್ತೆ. ಎಕ್ಸಾಂಪಲ್ ಕುಕುರ್ ಬಿಟ್ಸ್ ಅಂಡ್ ಕೋಕೋನಟ್ಸ್. ಕುಕುರ್ ಬಿಟ್ಟಲ್ಲಿ ಮತ್ತೆ ಕೋಕೋನಟ್ ಅಲ್ಲಿ ಅದ್ರಲ್ಲೇ ಮೇಲ್ ಫ್ಲವರ್ ಇರುತ್ತೆ, ಅದ್ರಲ್ಲೇ ಫೀಮೇಲ್ ಫ್ಲವರ್ ಇರುತ್ತೆ. ಬೈಸೆಕ್ಷುಯಲ್ ಒಂದೇ ಗಿಡ, ಒಂದ್ ಮರ ನೋಡ್ತಾ ಇದ್ದೀರಾ, ತೆಂಗಿನ ಮರ ನೋಡ್ತಾ ಇದ್ದೀರಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸೌತೆಕಾಯಿ ಜಾತಿ ಬರುತ್ತಲ್ಲ, ಅದನ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳಿ. ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಎರಡು ಅದ್ರಲ್ಲೇ ಇರುತ್ತೆ. ಬೈಸೆಕ್ಷುಯಲ್. ಹೋಮೋಥ್ಯಾಲಿಕ್. ಹೋಮೋ ಅಂದ್ರೆ ಒಂದೇ, ಥ್ಯಾಲಿ ಅಂದ್ರೆ ಬಾಡಿ, ಒಂದೇ ಬಾಡಿನಲ್ಲಿ ಎರಡು ಸೆಕ್ಸಸ್ ಇರುತ್ತೆ. ಮೋನೇಶಿಯಸ್, ಮೋನೋ ಸಿಂಗಲ್, ಒಂದೇ ಬಾಡಿನಲ್ಲಿ ಎರಡು ಆರ್ಗನ್ಸ್ ಇರುತ್ತೆ. ಇದು ಪ್ಲಾಂಟ್ಸ್ ಬಗ್ಗೆ ಆಯ್ತು. ಅನಿಮಲ್ಸ್ ಅಲ್ಲಿ ಏನಂತ ಹೇಳ್ತೀವಿ ಈ ತರದಕ್ಕೆ ಅಂತ ಅಂದ್ರೆ, ಅನಿಮಲ್ಸ್ ಕೂಡ ಯೂನಿಸೆಕ್ಷುಯಲ್ ಆಗಿರ್ಬೋದು, ಬೈಸೆಕ್ಷುಯಲ್ ಆಗಿರ್ಬೋದು. ಇಫ್ ಎನ್ ಇಂಡಿವಿಜುವಲ್